ಕರ್ನಾಟಕ ರಕ್ಷಣಾ ವೇದಿಕೆಗೆ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೀದಿ ದೀಪಗಳೆಲ್ಲ ಚಾಲನೆ ನೀಡುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಬೀದಿ ದೀಪಗಳು ಚಾಲನೆ ನೀಡುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಮುಳಬಾಗಿಲು ನಗರದಲ್ಲಿ ಅಂಬೇಡ್ಕರ್ ನಗರದಿಂದ ಹಿಡಿದು ಸಣ್ಣವಾಡಿ ಮೇಲ್ಸೇತುವೆವರೆಗೂ 2.5-3 ವರ್ಷಗಳ ಬೀದಿ ದೀಪಗಳು ಅಳವಡಿಸಿದ್ರು ಕೂಡ ಕಂಬಗಳಿದ್ರು ಕೂಡ ಅದಕ್ಕೆ ಚಾಲನೆ ನೀಡಿದೆ. ಇದಕ್ಕೆ ಹಿಂದೆ ಇದ್ದಂತಹ ನಗರಸಭೆ ಪೌರಾಯುಕ್ತರು ಸಿದ್ಧಾರ್ಥ ಸರ್ ಗಮನ ಕೂಡ ತಂದಾಗ ಅದನ್ನು 1-2 ತಿಂಗಳು ಮಾತ್ರ ಚಾಲನೆಯಲ್ಲಿತ್ತು. ನಗರಸಭೆ ಅಧಿಕಾರಿಗಳಿಗೆ ಆದಾಗ KIB ಅಧಿಕಾರಿಗಳ ಮೇಲೆ ಹೇಳ್ತಾರೆ. KIB ಅವ್ರನ್ನ ನಾವು ಕೇಳಿದ್ರೆ PWD ಅವ್ರ ಮೇಲೆ ಹೇಳ್ತಾರೆ. PWD ಅವ್ರು ಕೇಳಿದಾಗ ಹೈವೇ ಅವ್ರ ಮೇಲೆ ಹೇಳ್ತಾರೆ. ಅವ್ರನ್ನ ಕೇಳಿದಾಗ APMC ಮಾರ್ಕೆಟ್ ಅವ್ರ ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡೇ ಕಾಲ ಕಳೀತಾರೆ ಇರೋವರೆಗೂ ಹಲವಾರು ಬಾರಿ ಎಲ್ಲ ಅಧಿಕಾರಿಗಳ ಗಮನ ತಂದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಎರಡನೇ ವಿಚಾರ, ಕೈಕಾಲು ಮುರ್ಕೊಂಡವರು ಅದಷ್ಟು ನಿಮ್ಗೆ ಬೇಕಾದರೆ ಕೊಡ್ತೀವಿ, ಸುಬೂತನ ನಿಮ್ಗೆ ಕೊಡ್ತೀವಿ. ಕೈಕಾಲು ಮುರ್ಕೊಂಡಿದ್ದಾರೆ. ಅದರ ಹಿಂದೆ 1 ವರ್ಷದ ಹಿಂದುಗಡೆ ಒಬ್ಬ ಸುಕ್ಕದೊಡ್ಡಿ ವ್ಯಕ್ತಿ ಅಲ್ಲಿ ಪಾದಚಾರಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಆವಾಗ ಕೂಡ ನಾವು ಗಮನಕ್ಕೆ ತಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ಮುಳಬಾಗಿಲು ತಾಲೂಕು ನಗರಸಭೆ ನೂತನವಾಗಿ ಅಧಿಕಾರಿಯನ್ನು ವಹಿಸ್ಕೊಂಡಿದ್ದೀರಿ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀವಿ. ಅನಾಹುತಗಳು ತುಂಬ ಆಗ್ತಾ ಇರೋದೆ. ಅದರ ಜೊತೆಗೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ರೈತಾಪಿ ವರ್ಗದವರಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ತರಕಾರಿ ಮಾರ್ಕೆಟ್ಗೆ ತರಕಾರಿನ ಬೆಳಗಿನ ಜಾವ 4 ಗಂಟೆಯಿಂದ ಕತ್ಲೆ ಇರುತ್ತೆ. ಆ ಕತ್ಲಲ್ಲೇ ತರಕಾರಿ ಮಾರ್ಕೆಟ್ಗೆ ತರಕಾರಿಯನ್ನು ಎತ್ಕೊಂಡು ಬಂದು ಮಾರ್ತಿರ್ತಾರೆ. ಸೋಮಣ್ಣ ಅವ್ರ ನಮ್ಮ ಅಣ್ಣ ಅವ್ರ ಮನೆ ಕೂಡ ಅಲ್ಲೇ ಇರೋದು. ಆ ವಿಚಾರವಾಗಿ ವಿದ್ಯಾರ್ಥಿಗಳು ನೈಟಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗಳಿಗೆ ಬರ್ತಿರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ವಾಯು ವಿಹಾರಕ್ಕೆ ಪಾದಚಾರಿಗಳು ವೃದ್ಧರು ಹೋಗ್ತಾ ಬರ್ತಿರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ವಾಹನ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಾಲೂಕು ಮತ್ತು ಪಂಚಾಯಿತಿ ನಗರದ ಎಲ್ಲ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಬಂದು ತಮಗೆ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಗರಸಭೆ ಪೌರಾಯುಕ್ತರು ತಮಗೆ ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಕೂಡ ಮನವಿ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಆ ಬೀದಿ ದೀಪಗಳು ಚಾಲನೆ ಮಾಡಬೇಕು. ಒಂದು ವೇಳೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಆವಾಗಲೇ ಹೇಳಿದ ಕೈಕಾಲು ಮುರ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಿಮಗೆ 1 ವಾರದ ಗಡುವನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದ ಒಳಗಡೆ ನಮಗೆ ಆ ಬೀದಿ ದೀಪಗಳನ್ನು ಚಾಲನೆ ಮಾಡಬೇಕು. ನಿಮಗೆ ಸಪ್ರೇಟಾಗಿ ಒಂದು ಟ್ರಾನ್ಸ್ಫಾರ್ಮ್ ಹಾಕಿದ TC ಕೂಡ ಪಕ್ಕದಲ್ಲಿ ಅದಕ್ಕೆ ಇದೆ. ಅಲ್ಲೆಲ್ಲ ಮಧ್ಯದಲ್ಲಿ ವೈಲ್ ಕಟ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. 1 ವಾರದ ಒಳಗಡೆ ಆ ಕೆಲಸವನ್ನು ನೀವು ಮಾಡಿಕೊಡ್ಬೇಕು. ಒಂದು ವೇಳೆ ಇದನ್ನು ನೀವು ಮನವಿ ಆದರೂ ಸ್ವೀಕರಿಸಿ, ಇಲ್ಲ ಎಚ್ಚರಿಕೆ ಏನಾದರೂ ಸ್ವೀಕರಿಸಿ, ಏನಾದರೂ ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಈ ಬಾಧೆಯಿಂದ ನೋಡಿ ಎಲ್ಲ ಜನರಿಗೂ ಅವ್ರದ್ದಾದ ಕೆಲಸ ಕಾರ್ಯಗಳಿದೆ, ಆದರೂ ಕೂಡ ಕೆಲಸ ಬಿಟ್ಟು ಯಾಕೆ ಬಂದಿದ್ದಾರೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋ ನಿಟ್ಟಿನಲ್ಲಿ ನಮ್ಗೆ ಮನವಿ ಕೊಡೋಕ್ಕೆ ಬಂದಿದ್ದಾರೆ. ಒಂದು ವೇಳೆ 1 ವಾರದ ಒಳಗಡೆ ತಾವೇನಾದರೂ ಅದು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಶಾಸಕರ ಗಮನಕ್ಕೆ ಕೊಡ್ತಿರ್ತೀವಿ. ಅದನ್ನು ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಮುಂದೆ ಇವತ್ತಿಗೆ 8 ದಿವಸಕ್ಕೆ ಮಂಗಳವಾರ ನಗರಸಭೆ ಏನು ಕಾರ್ಯಾಲಯ ಏನಿದೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲೂ ಸದಾ ಸಿದ್ಧರಿದ್ದೀರಿ. ಯಾಕೆ ಅಂದರೆ ನೋವಿಂದ 2 ವ್ಯಕ್ತಿಗಳು ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಹೇಳ್ತಾ, ಮುಳಬಾಗಿಲು ನಗರದ ಎಮ್ಮೇನಹಳ್ಳಿ ರಸ್ತೆ ಹಾಗೂ APMC ಮಾರುಕಟ್ಟೆ, ಇನ್ನೊಂದು APMC ಮಾರ್ಕೆಟ್ ಮುಂದೆ ಒಂದು ಐಮಾಸ್ ಲೈಟ್ ಇದೆ ಸರ್, ಅದನ್ನು ಅಳವಡಿಸಿ 1.5 ವರ್ಷ ಆಗಿದೆ, ಅದು ಕೂಡ ಚಾಲನೆ ಕೊಟ್ಟಿಲ್ಲ. ಅದನ್ನು ಮತ್ತು ಬೀದಿ ದೀಪಗಳು ಎಲ್ಲವೂ ಕೂಡ ಚಾಲನೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಸತಿ ಮನವಿ ಮಾಡ್ಕೊತೀನಿ, ನಮ್ಮ ಸೋಮಣ್ಣ ಅವರು, ನಮ್ಮ ರಘುಪತಿ ಅಣ್ಣವರು, ನಮ್ಮೆಲ್ಲ ಇಲ್ಲಿ ಇದ್ದಾರೆ,
ಎಲ್ಲರೂ ಕೂಡ ಕೈ ಜೋಡಿಸಿದ ಕೆಲಸ ಆಗುತ್ತೆ. ದಯವಿಟ್ಟು ನಗರಸಭೆ ಎಲ್ಲ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿಕೊಟ್ರೆ ತುಂಬಾ ಸಾರ್ವಜನಿಕರಿಗೆ, ರೈತಾಭಿವರ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಈ ಮುಂದಿನ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಕ್ರಮ ತಗೊಳ್ತೀನಿ. ಒಂದನೇದಾಗಿ ಏನು ಅದು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿ ಅದು ಗೊತ್ತಾಗಿದೆ. ಅದು ನಮ್ಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಅದು ಸಿದ್ಧವಾಗಿದ್ದರೆ ಅವ್ರ ಜೊತೆ ಚರ್ಚೆ ಮಾಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ ಚರ್ಚೆ ಮಾಡಿ ನೀವು ತಮ್ಮ ಕೋರಿಕೆ ಅಂತ ಒಂದು ವಾರದೊಳಗಡೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಚಾಲನೆ ಕೊಡೋದೇ ಸುಲಭ, ಅದೇನು ಕಷ್ಟ ಏನಿಲ್ಲ, ಚಾಲನೆ ಕೊಡೋದು ರೆಡಿಯಾಗಿದ್ದರೆ. ಬಟ್ ಇಷ್ಟು ವರ್ಷಗಳಿಂದ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ. ಹಾಳಾಗಿ ಹೋಗ್ಬಿಟ್ಟಿದ್ರೆ ನಾವು ಯಾವುದಾದ್ರು ಯೋಜನೆಯಲ್ಲಿ ಅದರ ಲೈಟಿಂಗ್ಗಳನ್ನು ಅಳವಡಿಸಬೇಕಾಗುತ್ತೆ. ಅವು ಅನುದಾನಕ್ಕೆ ಸರ್ಕಾರಕ್ಕೆ ಪಡೆದು, ಸರ್ಕಾರದ ಅನುದಾನ ಪಡೆದು ಮಾಡೋಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ವಾರದಲ್ಲಿ ಆಗೋದಿಲ್ಲ, ಒಂದು ತಿಂಗಳಾದರೂ ಬೇಕಾಗುತ್ತೆ. ಅದು ಒಂದು ತಿಂಗಳೊಳಗಡೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಅಥವಾ ರೆಡಿ ಇದ್ದರೆ ಅಕಸ್ಮಾತ್ ಎಲ್ಲ ಸುಸ್ಥಿತಿಯಲ್ಲಿದ್ದರೆ ಒಂದು ವಾರದೊಳಗಡೆ ಚಾಲನೆ ಮಾಡ್ತೀವಿ. ವಾರದೊಳಗಡೆ ಮಾಡಿ ದುಸ್ಥಿತಿಯಲ್ಲಿದ್ದರೆ ಒಂದು ತಿಂಗಳ ಕಾಲ ಅವಕಾಶ ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಸರ್, ಹೈವೇ ಇಂಜಿನಿಯರ್ ಯಾರಿದ್ದಾರೆ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಆತನ ಹೆಸರು, ಆತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ಶಾಸಕರು ಕೂಡ ಅವ್ರ ಜೊತೆ ಮಾತಾಡಿದ್ದಾರೆ ಸರ್, ಹೈವೇ ಅಥಾರಿಟಿ ಜೊತೆ. ನಾನು ಪರ್ಸನಲ್ ಆಗಿ ಹೈವೇ ಅಥಾರಿಟಿ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅದರಿಂದ ಆತನ ಮಲ್ಲಿಕಾರ್ಜುನ ಇವಾಗ ಡ್ಯೂಟಿ ಇಲ್ಲ, ಅವ್ರ ಗುತ್ತಿಗೆದಾರ ಇಲ್ಲ, ಅವರು ಬೇರೆ ಏನೋ ವಯಸ್ಸಾಗಿದ್ದಾರೆ, ಬೇರೆ ಬಂದಿದ್ದಾರೆ. ಅವ್ರಿಗೆ ನನ್ನ ಹತ್ರ ನಂಬರ್ ಇದೆ, ಆ ನಂಬರ್ ನಿಮ್ಗೆ ಕೊಡ್ತೀನಿ. ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ದಯವಿಟ್ಟು ಕೆಲಸ ಮಾಡಿಕೊಡ್ರಿ. ಇನ್ನೊಂದು ಸಮಸ್ಯೆ ನಮ್ಮ ಜವಾಬ್ದಾರಿ, ಅದು ಹೈವೇ ಅಥಾರಿಟಿನೋ ಇನ್ನೊಬ್ಬ ಅಥಾರಿಟಿನೋ ಬೇಕಾಗಿಲ್ಲ, ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಬೇಕಾಗುತ್ತೆ. ಅದನ್ನು ನಾವು ಮಾಡೇ ಮಾಡ್ತೀವಿ. ಇನ್ನೊಂದು ವಿಚಾರ ಸರ್, ಅಲ್ಲಿ ಆದಷ್ಟು ಬೇಗ ಅಲ್ಲಿ ಹಾವುಗಳು ಜಾಸ್ತಿ ಇದೆ ಸರ್. ಎಷ್ಟು ಶುದ್ಧ ಇದೆ ಅಂದರೆ ಫೋಟೋಗಳು ವಿಡಿಯೋ ಸಮೇತ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ. ಎಲ್ಲವೂ ಕೂಡ ನೋಡಿ ನೋಡಿ ಸಾಕಾಗ್ಬಿಟ್ಟು ಇವತ್ತು ನಮ್ಗೆ ಲೆಟರ್ ಕೊಡ್ತಾ ಇದ್ದೀವಿ. ನಾವು ಹೊಸದಾಗಿ ಬಂದಿದ್ದೀವಿ, ನಾವು ಕೆಲಸ ಮಾಡ್ಕೊಟ್ಟಿದ್ದು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನೀವು ಒಂದು ತಿಂಗಳು ಅವಕಾಶ ತಗೋಬೇಡಿ, ದಯವಿಟ್ಟು ಒಂದು ವಾರ 15 ದಿವಸ ಒಳಗಡೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಾಡೋಣ ಸುಮಣ್ಣ, ಏನು ಸ್ವಲ್ಪ ಬಾ ರವೀಂದ್ರ.